ಇಂದಿನ ಮಕ್ಕಳೇ ನಮ್ಮ ದೇಶದ ಮುಂದಿನ ಅಡಿಪಾಯವಾಗಿದ್ದು, ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಆರಕ್ಷಕ ಉಪನಿರೀಕ್ಷಕ ಮನೋಜ್ ಅವರು ತಿಳಿಸಿದರು. ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಬ್ಯಾಲಕೆರೆ ಶಿವಕುಮಾರ ಸ್ವಾಮಿ ಪ್ರೌಢಶಾಲಾ ಆವರಣದಲ್ಲಿ ನಡೆದಂತಹ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಮನೋಜ್ ಅವರು ಮಾತನಾಡಿ, ಮಕ್ಕಳಿಗೆ ಆಗುವಂತಹ ಶೋಷಣೆಯನ್ನ ತಡೆಯುವ ಉದ್ದೇಶದಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಕಾನೂನನ್ನು ತರಲಾಗಿದೆ. ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯಿಂದ ಯಾವುದೇ ರೀತಿಯ ತೊಂದರೆಯಾದರೆ ಮಕ್ಕಳ ಸಹಾಯವಾಣಿ 1098 ಮತ್ತು 112 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಬಹುದು ಮತ್ತು ಶಾಲೆಯ ಮಕ್ಕಳು ಮೊಬೈಲ್ಗಳನ್ನು ಹೆಚ್ಚು ಆಗ್ತಾ ಇದ್ದು, ಇದರಿಂದಾಗಿ ತಮ್ಮ ಜೀವನ ಹಾಳಾಗ್ತಾ ಇದೆ. ಬಾಲ್ಯ ವಿವಾಹ ಅಪರಾಧವಾಗಿದ್ದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ರ್ಯಾಗಿಂಗ್ ಎಸಗಿರುವವರ ಪೋಕ್ಸೋ ಕಾಯ್ದೆಯಡಿಯಲ್ಲಿ 10 ರಿಂದ 15 ವರ್ಷ ಘೋರವಾದ ಶಿಕ್ಷೆ ಅಂತ ತಿಳಿಸಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ತೇಜಸ್ವಿನಿ ಚಿಕ್ಕರಾಜು ಮಾತನಾಡಿ, ಮಕ್ಕಳು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು, ಶಾಲಾ ಮಕ್ಕಳು ವಿದ್ಯೆಯಿಂದ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುವುದರಿಂದಾಗಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ವಿದ್ಯೆಗೆ ಹೆಚ್ಚಿನ ಒತ್ತು ನೀಡಬೇಕು. ಬಾಲಕಾರ್ಮಿಕ, ಬಾಲ್ಯ ವಿವಾಹ ಕಾನೂನು ಬಾಹಿರವಾಗಿದ್ದು, ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕೆ ಆದ್ಯತೆ ನೀಡಬೇಕು ಅಂತ ತಿಳಿಸಿದ್ರು. ಸಂಪನ್ಮೂಲ ವ್ಯಕ್ತಿ ಜೀವಿಕಾ ಗಂಗಹನುಮಯ್ಯ ಮಾತನಾಡಿ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ಮತ್ತು ಮಕ್ಕಳ ಮಾರಾಟ ಜೀತ ಪದ್ಧತಿ ಕಾನೂನು ಬಾಹಿರವಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇರುವುದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಆಗುತ್ತದೆ ಅಂತ ತಿಳಿಸಿದ್ರು. ನೋಡಲ್ ಅಧಿಕಾರಿ ಚೈತ್ರ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮುರಳೀಧರ, ಭೈರಪ್ಪ ರಾವ್, ಮುನಿರತ್ನಮ್ಮ ಮತ್ತು ಗೌರಮ್ಮ, ಪಿಡಿಒ ನರಸಿಂಹಮೂರ್ತಿ, ಕಾರ್ಯದರ್ಶಿ ಸತಿಲಿಂಗಮೂರ್ತಿ, ರೇವಣಸಿದ್ದಯ್ಯ, ಬಿಲ್ ಕಲೆಕ್ಟರ್ ಜಯರಾಮಯ್ಯ ಇನ್ನು ಮುಂತಾದವರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಲೈಂಗಿಕತೆ ಮತ್ತು ದೇಹದ ಬಗ್ಗೆ ಮುಕ್ತವಾಗಿ ಮಾತನಾಡುವ ವಾತಾವರಣ ನಿರ್ಮಿಸಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು. ನಂಬಿಕಸ್ಥರ ಪಟ್ಟಿ. ತಮಗೆ ಏನಾದರೂ ತೊಂದರೆಯಾದಾಗ ಭಯಪಡದೆ ಹೇಳಿಕೊಳ್ಳಬಹುದಾದ ನಂಬಿಕಸ್ಥರಾದ ಪೋಷಕರು, ಶಿಕ್ಷಕರು, ಹತ್ತಿರದ ಸಂಬಂಧಿಕರು ಈ ರೀತಿಯವರ ಪಟ್ಟಿಯನ್ನು ನೀಡಿ. ಪೋಷಕರು ಮತ್ತು ಶಿಕ್ಷಕರ ಪಾತ್ರ. ದೂರು ದಾಖಲಿಸುವುದು ಕಡ್ಡಾಯ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಇದ್ದರೂ ವರದಿ ಮಾಡದಿರುವುದು ಕಾನೂನು ಪ್ರಕಾರ ಗಂಭೀರ ಅಪರಾಧವಾಗಿದೆ. ಅಂತಹ ಯಾವುದೇ ಮಾಹಿತಿಯನ್ನು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಪೊಲೀಸರಿಗೆ ವರದಿ ಮಾಡಿ. ಆನ್ಲೈನ್ ಸುರಕ್ಷತೆ. ಇಂಟರ್ನೆಟ್ ಬಳಕೆಯ ಮೇಲೆ ನಿಗಾ ಇಡಿ. ಆನ್ಲೈನ್ನಲ್ಲಿ ಮಕ್ಕಳ ಮೇಲಿನ ಲೈಂಗಿಕತೆ ದೌರ್ಜನ್ಯದ ಕಂಟೆಂಟ್ಗಳ ವಿರುದ್ಧ ಹೋರಾಡಲು ಲಭ್ಯವಿರುವ ತಾಂತ್ರಿಕ ಸಂಪನ್ಮೂಲಗಳನ್ನು ಬಳಸಿ. ಕಾನೂನು ಮತ್ತು ಸಾಮಾಜಿಕ ಕ್ರಮಗಳು. ಪೋಕ್ಸೋ ಕಾಯ್ದೆ. ಭಾರತದಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ತಡೆಯಲು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂದರೆ ಪೋಕ್ಸೋ ಜಾರಿಯಲ್ಲಿದೆ. ಈ ಕಾಯ್ದೆ